ಊರಿಂದ ಮೇಟ್ಪಾಳ್ಯ ಅಂತ ಒಂದು ಊರೈತೆ ಊರಿಂದ ಬರ್ತಾ ಇರೋದು. ಇದೇ ಫಸ್ಟ್ ಟೈಮು. ನಮ್ಮ ಅಮ್ಮವರು ನಮ್ಮ ಅಕ್ಕವರು ಎಲ್ಲ ಬಂದು ನೀರು ಹಾಕಿಸ್ಕೊಂಡಿದ್ರು. ಅವ್ರು ಏನು ನೆನ್ಕೋತಾರೋ ಅವ್ರು ನಡೀತೈತೆ ಅಂತ ಅದಕ್ಕೋಸ್ಕರ ನಾನು ನಮ್ಮ ಪಾಪಗೆ ಬೇಗ ಮಾತು ಬರಲಿ ಅಂತ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೆ. ನೀರು ಹಾಕಿಸ್ಕೊಂಡು ಅನುಭವ ಹೇಗಿತ್ತು? ಏನೋ ಒಂಥರ ದೈವಕ್ಕೆ ಇರೋದ ಒಂದು ಅನುಗ್ರಹ ಸಿಕ್ಕಿದಂಗೆ, ನಮ್ಮ ಮನಸ್ಸಲ್ಲಿರೋ ಭಾರ ಇಳಿಸ್ದಂಗೆ ಒಂದು ತೃಪ್ತಿ ಸಿಕ್ತು ನೋಡಿ. ನಮ್ಮ ಹೆಸರು ಜಯಶಂಕರ ಅಂತ, ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ಪಕ್ಕ ಕೊಲ್ಲಾಪುರ. ಇದು 3ನೇ ಸಾರಿ ಬರ್ತಾಯಿದ್ದೀವಿ. ನಮಗೆ ಆರೋಗ್ಯ ಸಮಸ್ಯೆ ಇತ್ತು ಮತ್ತು ಮನೆಯಲ್ಲಿ ಸುಮಾರು ಗೊಂದಲಗಳು, ಕಷ್ಟಗಳು ಮತ್ತು ಚಿಂತೆಗಳಿತ್ತು. ಎಲ್ಲ ಈಗ ಬಂದು ಪರಿಹಾರ ಆಗ್ತಾಯಿದೆ. ಮತ್ತು ಮನೆಯೂ ಕೂಡ ಕಟ್ಟಬೇಕು ಅಂತ ಇದ್ದೀವಿ. ಅದಕ್ಕೆ ಕೂಡ ಪರಿಹಾರ ಆಗೋದ್ರಿಂದ ಇದು 3ನೇ ಬಾರಿ ಬರ್ತಾಯಿದ್ದೀವಿ. ಮತ್ತು ನಮಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಿದೆ. ಮತ್ತು ಅದೇ ರೀತಿ ಇನ್ನೂ ಸಾಕಷ್ಟು ಜನ ಬಂದು ಈ ಕಾಳಿ ಬಸಪ್ಪ ಅವರ ಒಂದು ದರ್ಶನ ಪಡೆದು ಮೈ ಫಸ್ಟ್ ನೀರು ಹಾಕ್ಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅದನ್ನು ಎಲ್ಲರೂ ಬನ್ನಿ ಅಂತ ಈ ಮೂಲಕ ನಾನು ಕೇಳ್ತಿದ್ದೆ. ಶಾಸ್ತ್ರ ಕೇಳಿದ್ರೆ ತುಂಬ ಒಳ್ಳೆಯದಾಗ್ತಾಯಿದೆ. ಮತ್ತು ನಾವು ಏನು ಅಂದ್ಕೊಂಡಿದ್ದೀವಿ ಅವರು ಅದನ್ನು ಹೇಳ್ತಾಯಿದ್ದಾರೆ. ಮತ್ತು ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತಾಯಿದೆ. ಅದರಿಂದ ಎಲ್ಲರೂ ಬನ್ನಿ, ಪರಿಹರಿಸ್ಕೊಳ್ಳಿ. ಬರ್ತಿರೋದು ಇಲ್ಲಿ ಮನೆ ಕಟ್ಟೋಕ್ಕಿಂತ ಸ್ಟಾರ್ಟ್ ಮಾಡಿದ್ರು, ಆಗಿರಲಿಲ್ಲ. ಇಲ್ಲಿ ಬಂದು 1 ವಾರ ನೀರು ಅಷ್ಟೇ. ಆಮೇಲೆ ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಆಗುತ್ತೆ. ಎಷ್ಟು ಖುಷಿ ಆಗ್ತದೆ ಇವಾಗ? ತುಂಬ ಖುಷಿ ಆಗ್ತದೆ. ಎಷ್ಟು ವರ್ಷದಿಂದ ಅಂದ್ಕೊಂಡಿದ್ರಿ ಮನೆ ಕಟ್ಟಿಸ್ಬೇಕು ಅಂತ? 2 ವರ್ಷದಿಂದ ಅಂದ್ಕೊಂಡಿದ್ವಿ, ಆಗಿರಲಿಲ್ಲ. ಇವಾಗ ಅದು ಅದರಲ್ಲಿಂದನೇ ಕೇಳಿದ್ವಿ ನಾವು. ನಮ್ಮ ಮಗಳು ಮದುವೆ ಅದಕ್ಕೆ ಆಗುತ್ತೆ ಅಂತಂದಿದ್ರು. ಮತ್ತೆ ಹೋಗ್ತಾ ಇದ್ದಂಗೆ ವಿಷಯ ಗೊತ್ತಾಯ್ತು. ಆಮೇಲೆ 2ನೇ ಸಲಕ್ಕೆ ಬಂದ್ವಿ, ಅದೇ ಆಗುತ್ತೆ ಅಂತಂದ್ವಿ. 3ನೇ ಸಲಕ್ಕೆ ಹುಡುಗನ ಕರ್ಕೊಬಂದ್ವಿ, ಒಳ್ಳೇದಾಗುತ್ತೆ ಮಾಡಿ ಅಂದ್ರು. ಹಂಗಾಗ್ಬಿಟ್ಟು ಮದುವೆ ಆದಮೇಲೆ ಒಂದ್ಸರಿ ಬಂದ್ವಿ. ಇವಾಗ 2ನೇ ಸಲ ಬಂದಿದ್ವಿ ಮದುವೆ ಆದಮೇಲೆ. ಒಳ್ಳೆದಾಗಿದೆ. ಆರೋಗ್ಯ ಸಮಸ್ಯೆ ಸ್ವಲ್ಪ ಇದೆ. ಮತ್ತು ಸ್ವಲ್ಪ ಇನ್ನೂ ಏನೇನೋ ಬೇರೆ ಪರ್ಸನಲ್ ಪ್ರಾಬ್ಲಮ್ಗಳಿದೆ, ಎಲ್ಲ ಸಾಲ್ವ್ ಆಗುತ್ತೆ ಅಂತ ದೇವಸ್ಥಾನ ನಂಬಿದ್ದೀವಿ. ಪರವಾಗಿಲ್ಲ. ಮೈಸೂರಿಂದ ಬಿಲ್ಕೆರೆ, ಸೊ ಅಲ್ಲಿಂದ ಬರ್ತಿದ್ದೀವಿ. ಇದು 3rd ಟೈಮ್ ಬರ್ತಿರೋದು. ಸೊ ಏನೋ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಅದಾಗ ಬಂದಿದ್ವಿ. ನಾನು ಹಾಸ್ಪಿಟಲಿಗೆ ಹೋಗಿಲ್ಲ, ಫಸ್ಟ್ ಇಲ್ಲೇ ಬಂದಿರೋದು. ಓಕೆ, ಖುಷಿ ಆಗ್ತಿದೆ ಇವಾಗ? ಹಾಂ ಸರ್, ನಂಬಿಕೆ ಇಟ್ಟರೆ ಎಲ್ಲ ಒಳ್ಳೆಯದಾಗಿ. ಒಳ್ಳೆಯದಾಗಿ. ಇದು ಶ್ರಾವಣ ಬೆಳಗುಳ ಬಸ್ ಸ್ಟೇಷನ್ ಅಂತ. ಅಲ್ಲಿ ಮೊಬೈಲಲ್ಲಿ ನೋಡಿದ್ವಿ ದೇವ್ರದ. ಹೋದ್ಸಲ ಅಮಾಸಲ್ಲಿ ಬಂದು ಹೋಗಿದ್ವಿ. ಪಾಪು ಇನ್ನೂ 3 ವರ್ಷ ಆಯಿತು, ಕುತ್ಕತ್ತಿಲ್ಲ, ಅಜ್ಜ ಆಗ್ತಿಲ್ಲ. ಅದಕ್ಕೋಸ್ಕರ ನೀರು ಹಾಕಿಸ್ಕೊಂಡು ಭುಜ ಮಾಡಿಸ್ಕೊಂಡು ಹೋದ್ರೆ ಒಳ್ಳೆದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಬೆಟ್ರ್ ಆಗಿದೆಯಾ? ಒಂದು ಸ್ವಲ್ಪ ಈಗ ಮಂಡಿಗಳಲ್ಲಿ ಇದು ಮಾಡ್ತಾ ಇದ್ದಾನೆ. ಹಂಗಾಗಿ 1ನೇ ಸಲ ಹಾಕ್ಸಿರೋದು, ಇದಕ್ಕೆ 2ನೇ ಸಲ ನೋಡೋದ ಅಂತ ದೇವರು. ಕೇರಳ ತಾಲೂಕು ಮೈಸೂರು ಜಿಲ್ಲೆ ಅರಕೆರೆ ಫಸಲು. ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಇದಾಗಿತ್ತು. ಫೋನಲ್ಲಿ ನೋಡಿಕೊಂಡು ಈ ಥರ ಇದೆ. ನಾವು 3 ಸದ್ಯದಿಂದ ಬಂದಿದ್ದೀವಿ. ನಮಗೆ ಒಳ್ಳೇದಾಗಿದೆ. ಅದಕ್ಕೋಸ್ಕರ ನಮ್ಮ ಮಗಳನ್ನು ನೀವು ನೀರು ಹಾಕಿಸ್ಕೊಂಡಿದ್ರಿ? ನಾವು ನೀರು 1 ಸಲ ಏನು ಅಂದ್ಕೊಂಡಿದ್ರಿ? ಏನು ಆಗಿದೆ ನಿಮ್ಗೆ ಒಳ್ಳೇದು? ನಾವೇನು ಅಂದ್ಕೊಂಡಿದ್ರೆ ಎಲ್ಲ ಆಗಿದೆ. ಸ್ವಲ್ಪ ಆಗ್ತದೆ, ಇನ್ನೂ ಚೆನ್ನಾಗಿ ಆಗ್ತದೆ. ಅದಕ್ಕೆ ಮಗಳನ್ನು ಕರ್ಕೊಂಡಿರ್ತೀವಿ. ಒಂದ್ಸರಿ ಫ್ಯಾಮಿಲಿ ಎಲ್ಲ ಇದ್ದಿರ್ತಾರೆ. ಸರ್, ಇದು ನಮ್ಮ ಊರು ಬೊಮ್ಮನಹಳ್ಳಿ ಇಲ್ವಲ್ದ ಹತ್ರ. ನನ್ನ ಮೊಮ್ಮಗಳಿಗೆ 5 ವರ್ಷ.
ಮಾತೇ ಬಂದಿಲ್ಲ. ಅದರಿಂದ ಇದೆ ಫಸ್ಟು. ಆನ್ಲೈನಲ್ಲಿ ಇದ್ರಲ್ಲಿ ನೋಡ್ಕೊಂಡು ಬಂದಿರೋದು. ಈ ಥರ ಮೈ ಭಾರ ಇಳ್ದಂಗೆ ಆಗಿದೆ. ನಂಬಿಕೆ ಇದೆ ಸರ್ ನನಗೆ ಆ ತಾಯಿ ಮೇಲೆ. ಇದು ಒಂದ್ಸರಿ ಬಂದು ಸುಮ್ಮನೆ ಪೂಜೆ ಮಾಡಿಸ್ಕೊಂಡು ಹೋಗಿದೆ. 2ನೇ ಸರಿ ಬಂದು ಸುಮ್ಮನೆ ಶಾಸ್ತ್ರ ಕೇಳ್ಕೊಂಡು ಹೋಗಿದೆ. 6 ತಿಂಗಳಿಗೆ ಮಾತು ಬಂದೇ ಬರುತ್ತೆ ಅಂತ ಹೇಳೋರೆ. ಈಗ ಬಂದು ತೀರ್ಥ ಸ್ನಾನ ಮಾಡಿಸಿ ಆಮೇಲೆ ನೋಡೋಣ ಮಗುಗೆ ಮಾತು ಬಂದೇ ಬರುತ್ತೆ 6 ತಿಂಗಳೊಳಗೆ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಮನೇಲಿ ಪ್ರಾಬ್ಲಮ್ ಇತ್ತು, ಅದು ಸರಿ ಮಾಡ್ಕೊಬೇಕು ಅಂತ ಬಂದಿದ್ದೀವಿ. ಸ್ವಲ್ಪ ಸರಿಯಾಗಿದೆ. ಇದು 2ನೇ ಸರಿ ಬಂದಿರೋದು. ಇನ್ನೊಂದು ಸತಿ ಬಂದ ಹೋಗ್ತೀವಿ. ಮೈಸೂರಿಂದ ಬಂದಿರೋದು, ಚಾಮುಂಡಿ ಬೆಟ್ಟದಿಂದ. ಅಲ್ಲಿಂದ ಬಂದಿದ್ದೀವಿ. ಇದು 2ನೇ ಸಲ ಬಂದಿರೋದು. ಒಂದು ಸ್ವಲ್ಪ ಒಳ್ಳೇದಾಗಿದೆ. ಮುಂದಕ್ಕೆ ಒಳ್ಳೇದಾಗುತ್ತೆ ಅಂತ ನೀರು ಹಾಕಿಸ್ಕೊಂಡಿರೋದು ಅನುಭವ ಅನುಭವ ಅಂದರೆ ಒಂದು ಸ್ವಲ್ಪ ಮಂಡಿ ನೋವಿತ್ತು ಹೋದ ಸತಿ. ಒಂದು ಸ್ವಲ್ಪ ಫುಲ್ ಕಮ್ಮಿ ಆಗಿದೆ. ಇವತ್ತು ಬೆನ್ನು